ಸಂಡೂರಿನ ಶ್ರೀ ಕುಮಾರಸ್ವಾಮಿ ದೇವಾಲಯಕ್ಕೆ ಹೋಗುವ ಪ್ರಮುಖ ರಸ್ತೆಯ ಪ್ರಾಮಾಣಿಕತೆ ಮತ್ತು ಹಕ್ಕುಗಳ ಬಗ್ಗೆ ಗೊಂದಲ ಉದ್ಭವವಾಗಿದೆ. ಈ ರಸ್ತೆ ಶ್ರೀ ಕುಮಾರಸ್ವಾಮಿ ದೇವಾಲಯಕ್ಕೆ ದರ್ಶನಕ್ಕಾಗಿ ಸುಮಾರು 200 ವರ್ಷಗಳಿಂದ ಹಳ್ಳಿಗಳನ್ನು ಸಂಪರ್ಕಿಸುತ್ತಿದೆ ಎಂದು ಹಳ್ಳಿಗಳ ಹಿರಿಯರು ವಿವರಿಸಿದ್ದಾರೆ. ಸಮೀಪದ ಸ್ಮೈಯರ್ ಕಂಪನಿಯವರು ಈ ರಸ್ತೆಯಲ್ಲಿ ಗಣಿಗಾರಿಕೆ ನಡೆಸುತ್ತಿರುವುದರಿಂದ ಸುತ್ತಮುತ್ತಲಿನ ಸುಮಾರು 25 ಹಳ್ಳಿಗಳ ನಿವಾಸಿಗಳಿಗೆ ತೀವ್ರ ತೊಂದರೆ ಉಂಟಾಗಿದೆ. ಗಣಿಗಾರಿಕೆ ಮತ್ತು ರಸ್ತೆಯ ಬಳಕೆಯ ಪರಿಣಾಮವಾಗಿ ಗ್ರಾಮೀಣ ಜನತೆ ದೇವಾಲಯಕ್ಕೆ ದರ್ಶನಕ್ಕೆ ಹೋಗಲು ಅಡಚಣೆ ಅನುಭವಿಸುತ್ತಿದ್ದಾರೆ. ಹಿರಿಯರು ಮತ್ತು ಸ್ಥಳೀಯರು ಈ ಭಾಗದಲ್ಲಿ ಮೂಲತಃ ಈ ರಸ್ತೆ ಮೊದಲಿನಿಂದಲೂ ಇದ್ದದ್ದು ಗಣಿಗಾರಿಕೆ ಬಳಿಕ ಪ್ರಾರಂಭವಾಯಿತೆಂದು ಆರೋಪಿಸಿದ್ದಾರೆ. ಇದರಿಂದಾಗಿ ರಸ್ತೆ ಪಿಡಬ್ಲ್ಯೂಡಿ ಇಲಾಖೆಗೆ ಸೇರಿರುವುದು, ಕಂದಾಯ ಇಲಾಖೆಗೆ ಸೇರಿರುವುದೋ ಅಥವಾ ಗಣಿಗಾರಿಕೆಗಾಗಿ ನಿರ್ದಿಷ್ಟಗೊಳಿಸಿರುವುದೋ ಎಂಬುದರ ಕುರಿತು ಸ್ಪಷ್ಟತೆ ಇಲ್ಲ. ಸಾರ್ವಜನಿಕರು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳನ್ನು ದ್ರವ್ಯ ಮತ್ತು ದಾಖಲಾತಿಗಳನ್ನು ಪರಿಶೀಲಿಸಿ ಈ ರಸ್ತೆಯ ಪ್ರಾಮಾಣಿಕತೆ ಕುರಿತು ಸ್ಪಷ್ಟನೆ ನೀಡುವಂತೆ ಒತ್ತಾಯಿಸಿದ್ದಾರೆ. ಶ್ರೀ ಕುಮಾರಸ್ವಾಮಿ ದೇವಾಲಯಕ್ಕೆ ಹೋಗಲು ಸಂಡೂರು ತಾಲೂಕಿನಾದ್ಯಂತ ಅನೇಕ ಗ್ರಾಮಗಳ ನಿವಾಸಿಗಳು ಈ ರಸ್ತೆಯನ್ನು ಅವಲಂಬಿಸುತ್ತಿದ್ದಾರೆ. ಈ ನೆಲದಲ್ಲಿ ಸಾರ್ವಜನಿಕರಿಗೆ ನಿರಾಯಸ ಪ್ರವೇಶಕ್ಕಾಗಿ ಸಂಬಂಧಪಟ್ಟ ಇಲಾಖೆ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. ಈ ವಿಷಯದಲ್ಲಿ ಸಂಬಂಧಿಸಿದ ಇಲಾಖೆಗಳಿಗೆ ಸ್ಪಷ್ಟನೆ ನೀಡುವ ಮತ್ತು ಸಾರ್ವಜನಿಕರಿಗೆ ಮುಕ್ತ ಮಾರ್ಗ ಸೃಷ್ಟಿಸುವ ಹೊಣೆ ಇದೆ. ರಸ್ತೆ ಬಳಕೆಯ ಹಕ್ಕುಗಳನ್ನು ಪುನಃಸ್ಥಾಪಿಸುವಂತೆ ಜನರು ಪ್ರಬಲವಾಗಿ ಆಗ್ರಹಿಸುತ್ತಿದ್ದಾರೆ. ಇಲ್ಲಿ ದೀಪಲ್ ಹಾಕಿದರೆ ಇದು ಕುಮಾರಸ್ವಾಮಿ ಟೆಂಪಲ್ಗೆ ಹೋಗೋ ರಸ್ತೆ ಇದು. ಇದರಿಂದ ಒಂದು 2-3 ಸರಿನೂ ನಾವು ಅವ್ರ ಹತ್ರ ಮನವಿ ಮಾಡಿದ್ವಿ, ನಮಗೇನಾರು ಡೈವರ್ಟ್ ಮಾಡಿಕೊಡ್ರಿ, ಅನುಕೂಲ ಮಾಡಿಕೊಡ್ರಿ, ಇಲ್ಲ ಜನಗಳಿಗೆ ತೊಂದರೆ ಆಗ್ತದೆ ಅಂತೇಳಿ ಹೇಳಿದ್ವಿ. ಬಟ್ ಆದರೆ ಅವರು ಯಾವುದೇ ಕಾರಣಕ್ಕೂ ಅವರು ನಮ್ಮ ಮನವಿನ ಸ್ವೀಕಾರ ಮಾಡಿಲ್ಲ. ಅವರು ನಾವು ಹೇಳಿದ ತಕ್ಷಣ ಅವ್ರು ರೋಡ್ ಬಂದ್ ಮಾಡೋದು, ಈ ಕಡೆ ಒಂದು ಸೈಡ್ ಬಂದ್ ಮಾಡೋದು, ಆ ಕಡೆ ಒಂದು ಸೈಡ್ ಬಂದ್ ಮಾಡೋದು, ಮತ್ತು ಅವ್ರು ಏನೋ ಕೆಲಸ ಮಾಡ್ಕೊಳ್ಳೋದು, ನಾವು ಬರೋದು ಆ ಮಣ್ಣು ತೆಗೆಸೋದು, ಮತ್ತು ನಾವು ಗಾಡಿ ಓಡಾಡಿಸೋದು, ಈ ಥರ ಮಾಡ್ತಿದ್ವಿ. ಆ ಕಡೆ ರೋಡ್ ಮಾಡಿದರೆ ಅದರಲ್ಲಿ ಓಡಾಡೋಕ್ಕಾಗಲ್ಲ, ವೆಹಿಕಲ್ ಅದು ಬರಲ್ಲ, ಸಣ್ಣ ವೆಹಿಕಲ್ಲು, ಬೈಕು, ಕಾರು, ಜೀಪು ಅದು ಅಡ್ಡಾಡೋಕ್ಕಾಗಲ್ಲ, ಲಾರಿ ಓನ್ಲಿ ಅಡ್ಡಾಡ್ಬೋದು. ಬಟ್ ಇದು ಇತಿಹಾಸ ಐತಿ, ಇದು 50 ವರ್ಷದಿಂದನೂ ರೋಡ್ ಐತಿ ಇಲ್ಲಿ. ಇದನ್ನು ಈಗ ಅವ್ರು ಏಕಾಏಕಿ ಬಂದು ಈ ಥರ ಡಿಪೋಲ್ ಹಾಕಿ ನಮಗೆ ಯಾರಿಗೂ ಇಂಟಿಮೇಷನ್ ಇಲ್ಲ, ಹಳ್ಳಿಯರಿಗೆ ಯಾರಿಗೂ ತಿಳಿಸಿಲ್ಲ, ಯಾವುದೇ ಒಂದು ಇದ್ರೂ ನಮಗೆ ದಾಖಲಾತಿ ಮುಖಾಂತರ ಏನೂ ಕೊಟ್ಟಿಲ್ಲ. ಅವರು ಸುಮ್ಮನೆ ಅವರೇ ಓನ್ ಸ್ವಂತ ನಮ್ಮದೇ ಲೀಸ್ ಅಂತಂದು ಹೇಳಿ ಬಂದು ಈ ಥರ ಇಲ್ಲಿ ಮಾಡಿದಕ್ಕೋಸ್ಕರ ನಾವು ಬಂದು ರಾತ್ರಿ ಸ್ಟಾಪ್ ಮಾಡಿದ್ವಿ. ಈ ಥರ ಎಲ್ಲ ಮೆಸೇಜ್ ಆಗಿದೆ. ಆಮೇಲೆ ರಾತ್ರಿ ಫಾರೆಸ್ಟರು ಬಂದಿದ್ದರು, ಪೊಲೀಸರು ಬಂದಿದ್ದರು, ಅವರು ಕೂಡ ಏನಿದೆ ಬರ್ಕೊಂಡು ಹೋಗಿದ್ದಾರೆ. ಅವರು ಬೆಳಗ್ಗೆ ಬರ್ರಿ ಅಂತ ಹೇಳಿದ್ದಾರೆ. ಇವತ್ತು ಏನೈತೆ ಅದ್ರ ಬಗ್ಗೆ ಮಾತಾಡ್ತೀವಿ. ಯಾರು ಬಂದಿದ್ದಾರೆ? ಯಾರು ಬಂದ್ರಿ ನಿಮ್ಮ ಹತ್ರ? ಫಾರೆಸ್ಟ್ ಅವರು ಬಂದಿದ್ದಾರೆ. ಯಾವ ಮೈನ್ಸ್ ಅವರು ಬಂದಿದ್ದಾರೆ? ಅದನ್ನ ಹೇಳ್ರಿ ಸ್ಪಷ್ಟವಾಗಿ. ರಾತ್ರಿ 7 ಗಂಟೆಗೆ ಡಿಪೋಲ್ ಹಾಕಿದ್ದವ್ರು ಇಲ್ಲಿ. ಯಾಕೆ ನೈಟ್ ಟೈಮ್ ಯಾಕೆ ಮಾಡ್ತಾರೆ ಅವರು? ಅದು ಗೊತ್ತಿಲ್ಲ ಸರ್, ಅದು ಯಾಕೆ ಮಾಡಿದಾರೆ ಅಂತೇಳಿ. ಅವರು ಯಾಕೆ ರಾತ್ರಿ ಮಾಡ್ತಿದಾರೆ ಅಂದ್ರೆ ಯಾರಿಗೆ ಗೊತ್ತಾಗಬಾರ್ದು, ನಾವು ಯಾರು ಜನ ಬರೋದ್ರಾಗೆ ನಾವು ಬ್ಲಾಸ್ಟ್ ಮಾಡ್ಬೇಕಂತೇಳಿ ಅವ್ರ ಉದ್ದೇಶ ಇರ್ಬೋದೇನೋ. ಅಲ್ಲ, ಈಗ ಇದು ರೋಡ್ ಸ್ಮೈಯರ್ದೇ ಆಗಿರ್ಲಿ, ಅವ್ರದ್ದೇ ಆಗಿರ್ಲಿ, ಸ್ವಂತ ಆಗಿರ್ಲಿ, ಡೇ ಟೈಮಲ್ಲಿ ಅವ್ರು ಮಾಡ್ಬೋದಿತ್ತು. ಆದ್ರೆ 2 ಸಾರಿ ನಮಗೆ ನಾವು ಕೊಟ್ಟಿಲ್ಲ ಅವ್ರಿಗೆ ಮಾಡಕ್. ನಾವು ಅವ್ರು ರೋಡ್ ಬ್ಲಾಕ್ ಮಾಡಿದ ತಕ್ಷಣ ನಾವೇ ಬಂದು ಓಪನ್ ಮಾಡ್ಕೊಂಡು ನಾವು ರನ್ ಮಾಡಿದ್ವಿ. ನಮ್ಮ ಹತ್ರ ಕುಂತ್ಕೊಂಡು ಮಾತಾಡಿ, ಸರ್ ಹಳ್ಳಿಯಲ್ಲಿ ಬರ್ರಿ, ಜನ ಇದ್ದಾರೆ, ಇದು ಕುಮಾರಸ್ವಾಮಿ ಟೆಂಪಲ್ ರೋಡ್, ಎಲ್ಲರಿಗೂ ತಿಳಿಸ್ರಿ, ಈ ಥರ ನಮಗೆ ರೋಡ್ ಇದು ಅವಶ್ಯಕತೆ ಐತೆ, ನಮ್ಗೆ ಇಲ್ಲಿ ಮೆಟೀರಿಯಲ್ ಇದೆ, ನಾವು ಮೆಟೀರಿಯಲ್ ತಗೊಳ್ತೀವಿ, ನಿಮಗೆ ಡೈವರ್ಟ್ ಮಾಡಿಕೊಡ್ತೀವಿ ಅಂತೇಳಿ ಬಂದು ನೀವು ಇಲ್ಲಿ ಎಲ್ಲರ ಹತ್ರ ಹಳ್ಳಿ ಹತ್ರ ಕುಂತ್ಕೊಂಡು ಒಂದು ಗ್ರಾಮ ಸಭೆ ಮಾಡಿ ಮಾತಾಡ್ರಿ ಅಂತ 2 ಸಾರಿ ಮನವಿ ಮಾಡಿದ್ವಿ ನಾವು. ಅವ್ರು ಯಾವುದಕ್ಕೂ ನಮಗೆ ಸ್ಪಂದನೆ ಮಾಡಿಲ್ಲ. ಏಕಾಏಕಿ ರಾತ್ರಿ 7 ಗಂಟೆಗೆ ಡಿಪೋಲ್ ಆಗ್ತಾರೆ ನಮಗೆ ಮೆಸೇಜ್ ಗೊತ್ತಾದ ತಕ್ಷಣ ನಾವು ಬಂದು ಇದನ್ನೆಲ್ಲ ಬಂದ್ ಮಾಡಿದ್ವಿ ಸರ್. ನೀವು ಆಗಿದೆ ಅಂತ ಹೇಳಿ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ಇಲ್ಲ ನಾವು ತಿಳಿಸಿಲ್ಲ, ಅವರೇ ಕರೆಸಿದ್ರು, ಅವರೇ ಬಂದಿದ್ರು ರಾತ್ರಿ. ಯಾವ ಪೊಲೀಸ್ ಸ್ಟೇಷನ್ ಸಂಬಂಧ? ಸಂಡೂರು ಪೊಲೀಸ್ ಸ್ಟೇಷನ್. ಸಂಡೂರು ಪೊಲೀಸ್ ಸ್ಟೇಷನ್. ಯಾರು PSI ಸರ್ ಬಂದಿದ್ರು? PSI ಅಲ್ಲ, ASI ಬಂದಿದ್ರು. ಈ ರಸ್ತೆ ಈ ರೀತಿ ಬ್ಲಾಸ್ಟ್ ಮಾಡೋದ್ರಿಂದ ಸುಮಾರು ಎಷ್ಟು ಹಳ್ಳಿಗಳಿಗೆ ತೊಂದರೆ ಆಗುತ್ತೆ? ಇಲ್ಲಿ ಸುಮಾರು ಒಂದು 25 ಹಳ್ಳಿ ತೊಂದರೆ ಆಗುತ್ತೆ. 25 ಈಗೇನು ಡಿಪೋಲ್ ಹಾಕಿದಾರಲ್ಲ, ಡಿಪೋಲ್ ಹಾಕೋದಕ್ಕಿಂತ ಮುಂಚೆ ಈ ಕಡೆ ಪಕ್ಕಕ್ಕೆ ಇದೆ ಅಲ್ಲ ಮೈನ್ಸ್, ಈಗ ಆಲ್ರೆಡಿ ಈಗೇನು ಬ್ಲಾಸ್ಟ್ ಮಾಡಿದ್ರೆ ಒಂದು 25 ಹಳ್ಳಿ ನಡುತ್ತವೆ. ಒಳಗಡೆ ನಮಗೆ ಬ್ಲಾಸ್ಟ್ ಆದ್ರೆ ಶೇಕ್ ಆಗುತ್ತೆ, ಅಷ್ಟು ತೊಂದರೆ ಆಗ್ತಾ ಇದೆ ಈ ಗಣಿಗಾರಿಕೆಯಿಂದ. ಬಟ್ ಇವರೆಲ್ಲ ಮಾಡ್ತಾ ಇರೋದು ಇಲ್ಲಿಗಲ್. ಇದು 500 ವರ್ಷ ಇತಿಹಾಸ ಇದೆ ಕುಮಾರಸ್ವಾಮಿ ಟೆಂಪಲ್ ದಾರಿ, ಇದು ರಸ್ತೆ, ಇದು 500 ವರ್ಷ ಇತಿಹಾಸ ಇದೆ. ಇವ್ರು ರಾತ್ರಿ ಬಂದು 7 ಗಂಟೆಗೆ 7:30 ಡಿಪೋಲ್ ಹಾಕಿ ಬ್ಲಾಸ್ಟಿಂಗ್ ಮಾಡಕ್ಕೆ ಪ್ಲಾನ್ ಮಾಡಿದ್ದಾರೆ. ಅಂದ್ರೆ ಇದು ಆಕ್ಚುಲಿ 6 ಗಂಟೆ ಕ್ಲೋಸ್ ಆಗಬೇಕು, ಮೈನಿಂಗ್ ಆಕ್ಟಿವಿಟೀಸ್ ನಡೆಯಂಗೆ ಇಲ್ಲ 6 ಗಂಟೆ ಮೇಲೆ. ಆದ್ರೂ ರಾತ್ರಿ ಬಂದು ಮಾಡ್ತಾ ಇದಾರೆ ಅಂದ್ರೆ ಇದು ಅವ್ರದ್ದಲ್ಲ ದಾರಿ. ಬಟ್ ಇದು ಅವ್ರದ್ದಾದ್ರೂ ಕೂಡ ಫಸ್ಟ್ ಪುರಾತನ ಕಾಲದ ದಾರಿ, ಫಸ್ಟ್ ಪಬ್ಲಿಕ್ ದಾರಿ ಕೊಟ್ಟು ಅವ್ರು ಏನಾದ್ರು ಮಾಡ್ಕೊಂಡ್ಲಿ. ಸ್ವಲ್ಪ ಮೈಕ್ ಮುಂದೆ. ಇದು PWD ರಸ್ತೆ ಆದ್ರೆ ಅವ್ರೇನು ಯೂಸ್ ಮಾಡಕ್ ಬರೋದಿಲ್ಲ, ಅದಕ್ಕೇನು ಹೇಳ್ತೀರಿ? PWD ರಸ್ತೆ ಆಗ್ಲಿದ್ರು ಕೂಡ, ಅವ್ರದೇ ರಸ್ತೆ ಆದ್ರೂ ಕೂಡ ಮೊದಲು ರಸ್ತೆ ಆಗೋದಕ್ಕಿಂತ ಮುಂಚೆ ಏನಿದು ಕುಮಾರಸ್ವಾಮಿ ದೇವಸ್ಥಾನಕ್ಕೆ ದಾರಿ, ಮೈನ್ಸ್ ಆಗೋದಕ್ಕಿಂತ ಮುಂಚೆ ಕುಮಾರಸ್ವಾಮಿ ದೇವಸ್ಥಾನಕ್ಕೆ ದಾರಿ ಇದು. ಕುಮಾರಸ್ವಾಮಿ ದೇವಸ್ಥಾನ ಆದ್ಮೇಲೆ ತಾನೇ ಮೈನ್ಸ್ ಆಗಿರೋದು. ಮತ್ತೆ ಕುಮಾರಸ್ವಾಮಿ ದೇವಸ್ಥಾನಕ್ಕೆ ನೀವು ದಾರಿ ಕೊಟ್ಟು ನೀನೇನಾದ್ರೂ ಮಾಡ್ಕೊ ಮೈನ್ಸು.
ಈಗ ಆಲ್ರೆಡಿ ದಾರಿ ಇದೆಯಲ್ಲ, ಇದು ಕುಮಾರಸ್ವಾಮಿ ಟೆಂಪಲ್ ರೋಡೇ ಇದು. ನೀವು ಕಂದಾಯ ಇಲಾಖೆಗೆ ತಿಳಿಸಿದ್ದೀರಾ ಈಗ ಇವೆಲ್ಲ ಆಕ್ಟಿವಿಟೀಸ್ ಆಗ್ತಿರೋದು ನೋಡಿದ್ರೆ? ಇಲ್ಲ, ಗೊತ್ತಿಲ್ಲ. ತಹಶೀಲ್ದಾರ್ ಗಮನಕ್ಕೆ ಇಲ್ಲ, ತಂದಿಲ್ಲ, ಈಗ ಗೊತ್ತೇ ಇಲ್ಲಲ್ಲ ನಮ್ಗೆ ಇದು ಮಾಡ್ತಾ ಇರೋದು. ಗೊತ್ತಾಗಿರೋದು ರಾತ್ರಿ 7 ರಾತ್ರಿ ತಹಸೀಲ್ದಾರ್ ಸಾಹೇಬ್ರಿಗೆ ಫೋನ್ ಮಾಡ್ತೀವಿ, ಯಾರು ಲಿಫ್ಟ್ ಮಾಡಿಲ್ಲ. ಮತ್ತೆ ಈಗೆಲ್ಲ ತಹಸೀಲ್ದಾರ್ಗೂ ತಿಳಿಸ್ತೀವಿ, PSIಗೂ ತಿಳಿಸ್ತೀವಿ. ಈಗ ಕಳಿಸ್ತಿದ್ವಿ. ಅಲ್ಲ, ಈಗಾಗಲೇ 3 ಸರಿ ಈ ತರ ಮಾಡಿದಾರ ಅಂತ ಹೇಳಿದ್ರೆ ಆ ಗಮನಕ್ಕೆ ಹಾಕಿದ್ರ ನೀವು? DC ಗಮನಕ್ಕಾಗಲಿ ಯಾರಿಗೂ ಹಾಕಿಲ್ಲ. ಯಾಕೆ ಹಾಕಿಲ್ಲ ಅಂದ್ರೆ ಸ್ಮರಣೆ ನಮ್ಗೆ ಹೇಳಿದ್ರು ಎಲೆಕ್ಷನ್ ಇದೆ, ಎಲೆಕ್ಷನ್ ಆದ ತಕ್ಷಣ ನಾವಾದ್ರೂ ಅಲ್ಲಿಗೆ ಬರ್ತೀವಿ ಸ್ವಾಮಿಹಳ್ಳಿಗೆ.